ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, SCP ಪ್ರಕಾರ ಫಸ್ಟ್ BSc-ನಲ್ಲಿದ್ದೀರಾ, ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ 4 ಯೂನಿಟ್ ಬರುತ್ತೆ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 4ನೇ ವಿಡಿಯೋದಲ್ಲಿ ಬರುವಂಥ ಒಂದು ಟಾಪಿಕ್ಕು ಸ್ಟೀರಿಯೋ ಕೆಮಿಸ್ಟ್ರಿ. ಅದರದ್ದು 4ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಸ್ಟೀರಿಯೋ ಐಸೋಮರ್ಸಲ್ಲಿ 2 ಥರ ಬರುತ್ತೆ. ಒಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಇವತ್ತು ನಾನು ಮಾಡ್ತಾ ಇರೋವಂಥದ್ದು ಆಪ್ಟಿಕಲ್ ಐಸೋಮರಿಸಮಲ್ಲಿ 2ನೇ ವಿಡಿಯೋ, ಅದೇ ಸ್ಟೀರಿಯೋ ಕೆಮಿಸ್ಟ್ರಿಯಲ್ಲಿ 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆಪ್ಟಿಕಲ್ ಐಸೋಮರಿಸಮ್ ಇನ್ ಲ್ಯಾಕ್ಟಿಕ್ ಆ್ಯಸಿಡ್. ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋದು ನಮಗೆ ಮಿಲ್ಕಲ್ಲಿ ಸಿಗುತ್ತೆ, ವಿಚ್ ಗೋಯಿಂಗ್ ಟು ಹ್ಯಾವ್ 1 ಕೈರಾಲ್ ಸೆಂಟರ್. ಸೊ ಅದಕ್ಕೆ ನಿಮಗೆ ಎನಾನ್ಶಿಯೋಮರ್ಸ್ ಬರ್ತವೆ, ರೆಸಿಮಿಕ್ ಮಿಕ್ಸ್ಚರ್ ಬರ್ತವೆ. ಎನಾನ್ಶಿಯೋಮರ್ಸ್ ಅಂದ್ರೇನು, ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೇನು, ಆಪ್ಟಿಕಲ್ ಆ್ಯಕ್ಟಿವಿಟಿ ಹೇಗೆ ಇದನ್ನು ಎಕ್ಸಿಬಿಟ್ ಮಾಡುತ್ತೆ, ಅದನ್ನೆಲ್ಲನೂ ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಏನು ಅಂತಂದರೆ ಇದನ್ನು ನಿಮಗೆ 4 ಮಾರ್ಕ್ ಅಥವಾ 5 ಮಾರ್ಕ್ ಕ್ವಶನ್ ಕೇಳ್ಬೋದು. ಎಕ್ಸ್ಪ್ಲೇನ್ ದಿ ಆಪ್ಟಿಕಲ್ ಐಸೋಮರಿಸಮ್ ಇನ್ ಟಾಟಾರಿಕ್ ಆ್ಯಸಿಡ್, ಇನ್ ಲ್ಯಾಕ್ಟಿಕ್ ಆ್ಯಸಿಡ್, ಆ ರೀತಿ ಕ್ವಶನ್ ಕೇಳ್ತಾರೆ. ಆವಾಗ ನೀವೇನು ಮಾಡಬೇಕು, ಸ್ಟ್ರಕ್ಚರ್ ಬರೀಬೇಕು, ಯಾಕೆ ಅದು ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳಬೇಕು. ಆಮೇಲೆ ಆಪ್ಟಿಕಲಿ ಆ್ಯಕ್ಟಿವ್ ಆದಾಗ ಎಷ್ಟು ಟೈಪ್ ಆಫ್ ಐಸೋಮರ್ಸ್ ಬರ್ತವೆ. ಸಿನ್ಸ್ ಇಟ್ ಹ್ಯಾಸ್ ಓನ್ಲಿ 1 ಕೈರಾಲ್ ಸೆಂಟರ್, ಅಕಾರ್ಡಿಂಗ್ ಟು ವಾಂಟ್ ಆಫ್ ಹೈಪಾಥಿಸಿಸ್ ನಮಗೆ 2 to the power of n ಐಸೋಮರ್ಸ್ ಬರ್ತವೆ ಅಂತ ಹೇಳ್ತೀವಿ. ವೇರ್ n ಇಸ್ ದ ನಂಬರ್ ಆಫ್ ಕೈರಾಲ್ ಸೆಂಟರ್. ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಟಾಟಾರಿಕ್ ಆ್ಯಸಿಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಒಂದೇ ಒಂದು ಕೈರಾಲ್ ಸೆಂಟರ್ ಇದೆ, ಹಂಗಾಗಿ 2 ಐಸೋಮರ್ಸ್ ಬರ್ತವೆ. ಒಂದಕ್ಕೆ ಡೆಕ್ಸ್ಟ್ರೋ ರೊಟೇಟರಿ ಅಂತೀವಿ, ಇನ್ನೊಂದಕ್ಕೆ ಲೇವೋ ರೊಟೇಟರಿ ಅಂತೀವಿ. ಡೆಕ್ಸ್ಟ್ರೋ ಅಂದ್ರೇನು, ಲೇವೋ ರೊಟೇಟರಿ ಅಂದ್ರೇನು, ಅದನ್ನೆಲ್ಲ ಇವತ್ತು ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ನಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಇಸ್ ಎ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ 1 ಅಸಿಮೆಟ್ರಿಕ್ ಕಾರ್ಬನ್ ಅಥವಾ 1 ಕೈರಾಲ್ ಕಾರ್ಬನ್. ಅದಕ್ಕೆ ಸ್ಟೀರಿಯೋಜೆನಿಕ್ ಸೆಂಟರ್ ಅಂತಲೂ ಕರೀತಾರೆ. ಸೊ ಅಂದ್ರೇನು, ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಸೆಂಟ್ರಲ್ಲಿರುವಂಥ ಕಾರ್ಬನ್ಗೆ, ದಟ್ಸ್ ಅ ಟೆಟ್ರಾವೆಲೆನ್ಸಿ ಆಫ್ ದಿ ಕಾರ್ಬನ್ಗೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅಂಥ ಕಾರ್ಬನ್ಗೆ ನಾವೇನಂತ ಕರಿತೀವಿ, ಕೈರಾಲ್ ಕಾರ್ಬನ್ ಅಂತ ಕರೀತಾರೆ. ಇಲ್ಲಾಂದರೆ ಸ್ಟೀರಿಯೋಜೆನಿಕ್ ಕಾರ್ಬನ್ ಅಂತ ಕರೀತಾರೆ, ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರೀತಾರೆ. ಒನ್ ಆ್ಯಂಡ್ ದಿ ಸೇಮ್, ಮೂರೂ ಒಂದೇ. ಆದರೆ ವರ್ಡ್ಸ್ ಏನು ಮಾಡ್ತಾ ಇದ್ದಾರೆ, ಬೇರೆ ಯೂಸ್ ಮಾಡ್ತಾರೆ. ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರೀತಾರೆ, ಇಲ್ಲಾಂದರೆ ಕೈರಾಲ್ ಕಾರ್ಬನ್ ಅಂತ ಕರೀತಾರೆ, ಇಲ್ಲಾಂದರೆ ಸ್ಟೀರಿಯೋಜೆನಿಕ್ ಕಾರ್ಬನ್ ಅಂತ ಕರೀತಾರೆ. ಸೊ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ 1 ಅಂತ ಸೆಂಟರ್ ಇದೆ. ದೇರ್ಫೋರ್ ಇಟ್ಸ್ ಎ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ 1 ಅಸಿಮೆಟ್ರಿಕ್ ಕಾರ್ಬನ್ ಆರ್ 1 ಕೈರಾಲ್ ಕಾರ್ಬನ್. ನೀವು ಸ್ಟ್ರಕ್ಚರ್ನ ಕೇರ್ಫುಲ್ಲಾಗಿ ನೋಡಿದಾಗ ಲ್ಯಾಕ್ಟಿಕ್ ಆ್ಯಸಿಡ್ದು COH ಗ್ರೂಪ್ ಇದೆ, OH ಗ್ರೂಪ್ ಇದೆ, H ಗ್ರೂಪ್ ಇದೆ, CH3 ಗ್ರೂಪ್ ಇದೆ. ಆಲ್ 4 ಗ್ರೂಪ್ಸ್ ಆರ್ ಎಕ್ಸಾಕ್ಟ್ಲಿ ನಾಟ್ ಸೇಮ್, ದೇ ಆರ್ ಡಿಫ್ರೆಂಟ್. ಈ 4 ಗ್ರೂಪ್ ಬೇರೆ ಇದ್ದಾಗ ಅಂಥ ಕಾರ್ಬನ್ಗೆ ಅಥವಾ ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಕೈರಾಲ್ ಕಾಂಪೌಂಡ್ ಅಂತ ಕರಿತೀವಿ. ಅದರಲ್ಲಿ 1 ಕೈರಾಲ್ ಸೆಂಟರ್ ಇದೆ. ಸೊ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಎಷ್ಟು ಕೈರಾಲ್ ಸೆಂಟರ್ ಇದೆ ಅಂದರೆ 1 ಕೈರಾಲ್ ಸೆಂಟರ್ ಇದೆ. ಸೊ ನಾವು ಆಪ್ಟಿಕಲ್ ಆ್ಯಕ್ಟಿವಿಟಿ ಯಾವುದೇ ಒಂದು ಕಾಂಪೌಂಡ್ ಡಿಸ್ಕಸ್ ಮಾಡಬೇಕು ಅಂದರೆ ಮಿನಿಮಮ್ ಕಂಡೀಷನ್, ಬೇಸಿಕ್ ನೆಸೆಸರಿ ಕಂಡೀಷನ್ ಏನೇನು ಅಂತಂದರೆ ಅದಕ್ಕೆ ಕೈರಾಲ್ ಸೆಂಟರ್ ಇರಬೇಕು, ಅದು ಒಂದು. ಎರಡನೇದು, ಇಟ್ ಶುಡ್ ಹ್ಯಾವ್ ಕೈರಾಲಿಟಿ. ಕೈರಾಲಿಟಿ ಅಂದರೆ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕೈರಾಲಿಟಿ ಅಂತ ಹೇಳ್ತೀವಿ. ಆವಾಗ ಅವೆರಡೂ ಇದ್ದರೆ then we are going to say that that compound is optically active. Otherwise we are going to say that that is optically inactive. So if they have a non-superimposable mirror images ಇದ್ದರೆ ಅಂಥ ಸೆಟ್ ಆಫ್ ಐಸೋಮರ್ಸ್ಗೆ, ಸ್ಟೀರಿಯೋ ಐಸೋಮರಿಕ್ ಫಾರ್ಮ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಸ್ಪೆಷಲ್ ನೇಮಿಂದ ಹೇಳ್ತೀವಿ. ದಟ್ ಸ್ಪೆಷಲ್ ನೇಮ್ we are going to call it as enantiomers. These 2 forms are optically active. Why they are optically active? Because they have a capacity to rotate the plane polarized light, PPL ಅಂತ ಹೇಳ್ತಾರೆ. plane polarized light either to your right or to your left, exactly in opposite direction they are going to move. ಅಂಥದಕ್ಕೆ ನಾವೇನಂತ ಕರಿತೀವಿ, ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿಬೇಕು ಅಂದರೆ ಅದನ್ನೇನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಟೇಕ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿಸಾಲ್ವ್ ದಟ್ ಇನ್ ವಾಟರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪುಟ್ ದಟ್ ಇಂಟು ಎ ಪೊಲರಿಮೀಟರ್. ಪೊಲರಿಮೀಟರ್ ಒಳಗಡೆ ಹಾಕಿ ಅದಕ್ಕೆ ಪ್ಲೇನ್ ಪೊಲರೈಸ್ಡ್ ಲೈಟ್ನ ಪಾಸ್ ಮಾಡಿದಾಗ ಆ ಸಬ್ಸ್ಟೆನ್ಸು ಇಫ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ರೊಟೇಟ್ ದಿ ಪ್ಲೇನ್ ಪೊಲರೈಸ್ಡ್ ಲೈಟ್ ಐದರ್ ಟು ಯರ್ ರೈಟ್ ಆರ್ ಟು ಯರ್ ಲೆಫ್ಟ್, ಅಂಥ ಸೊಲ್ಯೂಷನ್ಸ್ಗೆ, ಅಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸ್
ಅಂತ ಕರಿತೀವಿ. ಆಪ್ಟಿಕಲಿ ಆಕ್ಟಿವ್ ಆಗಬೇಕು ಅಂದರೆ ಇಫ್ ದೇ ಹ್ಯಾವ್ ಎ ಕೆಪಾಸಿಟಿ ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ನ ರೊಟೇಟ್ ಮಾಡುತ್ತೆ ಅಂದರೆ ದೇ ಶುಡ್ ಹ್ಯಾವ್ ಟೂ ಮಿನಿಮಮ್ ನೆಸೆಸರಿ ಕಂಡೀಷನ್. ಒನ್, ದೇ ಶುಡ್ ಹ್ಯಾವ್ ಎ ಕೈರಾಲ್ ಸೆಂಟರ್. ಸೆಕೆಂಡ್ ಒನ್, ದೇ ಶುಡ್ ಹ್ಯಾವ್ ಕೈರಾಲಿಟಿ. ಕೈರಾಲ್ ಸೆಂಟರ್ ಅಂದ್ರೆ ಏನು? The organic compound which is going to contain a carbon as a center, so that should have 4 different groups attached to it. ಅಂತ ಕಾರ್ಬನ್ಗೆ ನಾವೇನಂತ ಕರಿತೀವಿ? ಕೈರಾಲ್ ಕಾರ್ಬನ್ ಅಂತ ಕರಿತೀವಿ, ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರಿತೀವಿ, ಅಥವಾ ಅದನ್ನೇನಂತ ಕರಿಬೋದು? ಸ್ಟೀರಿಯೋಜೆನಿಕ್ ಕಾರ್ಬನ್ ಅಂತ ಕರಿಬೋದು. ಬರೀ ಕಾರ್ಬನ್ನೇ ಆಗಬೇಕು ಅಂತಿಲ್ಲ, ಅದು ಬಿಟ್ಟು ಬೇರೆ ಬೇರೆನೂ ಆಗ್ಬೋದು. ಆದರೆ ಈ ಕೇಸಲ್ಲಿ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ನಮಗೆ ಸೆಂಟ್ರಲ್ ಇದು ಅಸಿಮೆಟ್ರಿಕ್ ಏನು ಸೆಂಟರ್ ಯಾವುದಿದೆಯಲ್ಲ ದಟ್ ಈಸ್ ಕಾರ್ಬನ್, ಅದಕ್ಕೆ ಇದನ್ನು ಕೈರಾಲ್ ಕಾರ್ಬನ್ ಅಂತ ಕರಿಬೋದು, ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರಿಬೋದು, ಸ್ಟೀರಿಯೋಜೆನಿಕ್ ಕಾರ್ಬನ್ ಅಂತ ಅದನ್ನು ನಾವು ಕರಿಬೋದು. ಸೊ ಅದು ಒಂದು ಕಂಡೀಷನು ಸ್ಯಾಟಿಸ್ಫೈ ಆಗಿದೆ. ಎರಡನೇ ಕಂಡೀಷನ್, ಇಟ್ ಶುಡ್ ಹ್ಯಾವ್ ಕೈರಾಲಿಟಿ. ಕೈರಾಲಿಟಿ ಅಂದ್ರೇನು? ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. ಆ ಕಾಂಪೌಂಡ್ನ ತೊಗೊಳ್ತೀವಿ, ಆ ಕಾಂಪೌಂಡ್ಗೆ ಮಿರರ್ ಇಮೇಜಸ್ ಏನಾಗುತ್ತೆ ಅಂತ ಮಿರರ್ ಇಮೇಜಸ್ನ ಡ್ರಾ ಮಾಡ್ತೀವಿ. both the images, if they are not superimposable, if they are non-superimposable, that property we are going to call it as chirality. ಈ ಎರಡು ಪ್ರಾಪರ್ಟಿ ಎಕ್ಸಿಬಿಟ್ ಆಗ್ತಾ ಇದ್ದರೆ ಅವಾಗ ನಾವೇನಂತ ಕರಿತೀವಿ? ಇಟ್ ಇಸ್ ಆಪ್ಟಿಕಲಿ ಆಕ್ಟಿವ್ ಅಂತ ಕರಿತೀವಿ. ಸೊ ಈ ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಏನಾಗ್ತಾ ಇದೆ? ಒಂದು ಕೈರಾಲ್ ಸೆಂಟರ್ ಇದೆ, ಕೈರಾಲ್ ಕಾರ್ಬನ್ ಇದೆ, ಆ ಕಾರ್ಬನ್ಗೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದೆ, ದೇರ್ ಫೋರ್ ಇಟ್ ಈಸ್ ಕೈರಾಲ್ ಸೆಂಟರ್ ಇದೆ. ಎರಡನೇದು ನಾನು ಏನು ಮಾಡಿದ್ದೀನಿ, ಚಿತ್ರದಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ನಿಮಗೆ ಮಿರರ್ ಇಮೇಜಸ್ನ ತೊಗೊಂಡಿದ್ದೀನಿ. ದೋಸ್ ಟು ಮಿರರ್ ಇಮೇಜಸ್ ಆರ್ ನಾಟ್ ಸೂಪರ್ ಇಂಪಾಸಿಬಲ್. ಅದಕ್ಕೆ ಸ್ಪೆಷಲ್ ನೇಮ್ ಕೊಟ್ಟಿದ್ದಾರೆ. ಆ ನೇಮ್ ಏನಂತ ಕರಿತೀವಿ? ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಆರ್ ಎನಾನ್ಶಿಯೋಮರ್ಸ್? ಇದನ್ನು ಕೇಳ್ತಾರೆ, 2 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ದ ಕಾಂಪೌಂಡ್ಸ್ ವಿಚ್ ಆರ್ ನಾಟ್ ಮಿರರ್ ಇಮೇಜಸ್, ನಾನ್ ಸೂಪರ್ mirror images, those compounds, those stereocentric isomers we are going to call it as enantiomers. Compounds which are mirror images of each other and are not superimposable on their mirror images. ಅದು ಚಿಕ್ಕದಾಗಿ ಹೇಳ್ತೀನಿ ಅಂದರೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್, ಸೆಟ್ ಆಫ್ ಐಸೋಮರ್ಸ್, ಸ್ಟೀರಿಯೋ ಐಸೋಮರ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್, those isomers we are going to call it as enantiomers. ಆ್ಯಕ್ಚುಲಿ ಇಟ್ಸ್ ಎ ಗ್ರೀಕ್ ಟರ್ಮ್. ಎನಾನ್ಶಿಯೋ ಅಂತಂದರೆ ಅಪೋಸಿಟ್ ಅಂತ, ಮರ್ಸ್ ಅಂದರೆ ಪಾರ್ಟ್ ಅಂತ. ಸೊ ಅದೇ ಥರ ದ ಫೆನಾಮಿನನ್ ಎಕ್ಸಿಬಿಟೆಡ್ ಬೈ ಸಚ್ ಐಸೋಮರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎನಾನ್ಶಿಯೋಮೆರಿಸಮ್. ಇದನ್ನು ಫಸ್ಟ್ ಹೇಳಿದವನು ಯಾರು ಅಂದರೆ ಲೂಯಿಸ್ ಪಾಸ್ಚರ್ ಇನ್ 1848. ಅದನ್ನು ಆ್ಯಕ್ಚುಲಿ ಪೊಟ್ಯಾಷಿಯಮ್ ಸೋಡಿಯಂ ಟಾರ್ಟ್ರೇಟ್ ಬಗ್ಗೆ ಅದನ್ನು ಸ್ಟಡಿ ಮಾಡ್ತಾ ಇದ್ದಾಗ ಈ ಕೇಮ್ ಟು ನೋ ದಟ್ ದೇರ್ ಇಸ್ ಎ ಐಸೋಮರ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಸೇಮ್ ನೇಮ್, ಬಟ್ ಓನ್ಲಿ the 3-dimensional arrangement of those molecules, those crystals will vary ಅಂತ ಹೇಳ್ತಾನೆ. ಸೊ ಅಲ್ಲಿಂದ ನಮಗೆ ಎನಾನ್ಶಿಯೋಮರ್ಸ್ ಅಥವಾ ಸ್ಟೀರಿಯೋಕೆಮಿಸ್ಟ್ರಿನ ಓದೋದಕ್ಕೆ ಶುರು ಮಾಡ್ತೀವಿ. ಸೊ ಇನ್ ಆರ್ಡರ್ ಟು ಸೇ ದಟ್ ಯುವರ್ ಕಾಂಪೌಂಡ್ ಗೋಯಿಂಗ್ ಟು exhibit the enantiomerism or we are going to say that your compound is optically active, ಎರಡು ಕಂಡೀಷನ್ ಇದೆ. ಒಂದು ಕೈರಾಲ್ ಇರಬೇಕು, ಇನ್ನೊಂದು ಕೈರಾಲಿಟಿ ಇರಬೇಕು. ಕೈರಾಲ್ ಅಂದರೆ ಏನು? ದ ಸೆಂಟರ್ ವಿಚ್ ಶುಡ್ ಬಿ sp3 ಹೈಬ್ರಿಡೈಸ್ಡ್ ಆಗಿರಬೇಕು. ಅದಕ್ಕೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅಂಥ ಸೆಂಟರ್ಗೆ ನಾವೇನಂತ ಕರಿತೀವಿ? ಕೈರಾಲ್ ಸೆಂಟರ್ ಅಂತ ಕರಿತೀವಿ. ಜನರಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೈರಾಲ್ ಕಾರ್ಬನ್ ಇರುತ್ತೆ, ಅದಿದೆ. ಎರಡನೇದು ಕೈರಾಲಿಟಿ ಅಂದರೆ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಇರಬೇಕು. ಸೊ ದೇ ಆರ್ ಆಪ್ಟಿಕಲಿ ಆಕ್ಟಿವ್. ಹಾಗಾದರೆ ಅದರದ್ದು ಪ್ರಾಪರ್ಟೀಸ್ ಏನೇನಿರುತ್ತೆ? ದೇ ಆರ್ ಕೈರಾಲ್ ಕಾರ್ಬನ್, ದೇ ಹ್ಯಾವ್ ಎ ಕೈರಾಲ್ ಕಾರ್ಬನ್, ದೇ ಹ್ಯಾವ್ ಎ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್, ದೀಸ್ ಟು ಆರ್ ನೆಸೆಸರಿ ಕಂಡೀಷನ್, ಆ್ಯಂಡ್ ದೇ ಹ್ಯಾವ್ ಎ capacity to rotate the plane polarized light equally in opposite direction. ಒಂದು ಪ್ಲಸ್ ಡೈರೆಕ್ಷನ್ಗೆ ಹೋಗುತ್ತೆ, ಇನ್ನೊಂದು ಮೈನಸ್ ಡೈರೆಕ್ಷನ್ಗೆ ಹೋಗುತ್ತೆ. ಆ ಕಾಂಪೌಂಡ್ನ ಪೊಲರಿಮೀಟರ್ ಒಳಗಡೆ ಡಿಸಾಲ್ವ್ ಮಾಡಿ ಹಾಕಿದಾಗ, ಪ್ಲೇನ್ ಪೊಲರೈಸ್ಡ್ ಲೈಟ್ ಹಾಕಿದಾಗ 50% ವಿಲ್ ರೊಟೇಟ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್ ಟುವರ್ಡ್ಸ್ ದಿ ರೈಟ್, 50% ಟುವರ್ಡ್ಸ್ ದಿ ಲೆಫ್ಟ್. ಅಥವಾ ಕ್ಲಾಕ್ ವೈಸ್ಗೆ 50% ಹೋಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ಗೆ 50% ಹೋಗುತ್ತೆ. ಎಷ್ಟು ಡಿಗ್ರಿಗೆ ಅಂದರೆ ಅದು ಫಾರ್ ಎಕ್ಸಾಂಪಲ್ ಅದು 50 ಡಿಗ್ರಿಗೆ ಹೋಗ್ತಾ ಇದ್ದರೆ ಇನ್ನೊಂದು ಪ್ಲಸ್ 50 ಡಿಗ್ರಿಗೆ ಹೋಗ್ತಾ ಇದ್ದರೆ ಇನ್ನರ್ಧ ಮೈನಸ್ 50 ಡಿಗ್ರಿಗೆ ಹೋಗ್ತಾರೆ. ಎಕ್ಸಾಕ್ಟ್ಲಿ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ದೇ ಗೋಯಿಂಗ್ ಟು ರೊಟೇಟ್. ಆ ಪ್ರಾಪರ್ಟಿ ಇರುತ್ತೆ ಎನಾನ್ಶಿಯೋಮರ್ಸ್ಗೆ. ದೇ ಆರ್ ಆಪ್ಟಿಕಲಿ ಆಕ್ಟಿವ್, ದೇ ಗೋಯಿಂಗ್ ಟು ಹ್ಯಾವ್ ಐಡೆಂಟಿಕಲ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, ಎರಡೂ ಸೇಮ್ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಬಯಾಲಜಿಕಲ್ ಪ್ರಾಪರ್ಟಿ. Again coming back to lactic acid, lactic acidದು ಐಸೋಮರ್ಸ್ನ ಸ್ಟೀರಿಯೋ ಐಸೋಮರ್ಸ್ ಏನೇನಿದೆ ಅಂತ ಕೇಳಿದ್ರೆ 3 ಫಾರ್ಮಲ್ಲಿ ಹೇಳ್ತೀವಿ. ಒಂದಕ್ಕೆ ಏನಂತ ಕರಿತೀವಿ? ಡಿ ಫಾರ್ಮ್ ಅಂತ ಕರಿತೀವಿ, ಸ್ಮಾಲ್ ಡಿ ಬರ್ತಿದ್ದೀವಿ, ಅಥವಾ ಪ್ಲಸ್ ಸೈನ್ ಅಂತ ಬರಿತೀವಿ. DR plus lactic acid. This is a lactic acid which have a capacity to rotate the plane polarized light towards right or in the clockwise direction. Those isomers we are going to call it as dextrorotatory. ಅದೇ ಥರ ಎಲ್ ಫಾರ್ಮ್ ಇದೆ, ಸ್ಮಾಲ್ ಎಲ್ ಇದೆ ಅಥವಾ ಮೈನಸ್ ಇದೆ. ದಿಸ್ ಲ್ಯಾಕ್ಟಿಕ್ ಆ್ಯಸಿಡ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೊಲರೈಸ್ಡ್ ಲೈಟ್ ಟುವರ್ಡ್ಸ್ ದಿ ಲೆಫ್ಟ್
or anti-clockwise direction, these isomers we are going to name it as a levorotatory. ಸೊ ಡೆಕ್ಸ್ಟ್ರೋರೊಟೇಟರಿ ಎನಾನ್ಶಿಯೋಮರ್ಸ್ ಅಲ್ಲಿ ಎರಡು ಫಾರ್ಮ್ ಇರುತ್ತೆ, ಒಂದಕ್ಕೆ ಲೆವೊರೊಟೇಟರಿ ಅಂತೀವಿ, ಇನ್ನೊಂದಕ್ಕೆ ಡೆಕ್ಸ್ಟ್ರೋರೊಟೇಟರಿ ಅಂತೀವಿ. ಬೋರ್ಡ್ ಮೇಲೆ ಬರೆದಾಗ ಅಥವಾ ನಾನು ಪೇಪರ್ ಮೇಲೆ ಬರೆದಾಗ ಅಥವಾ ನಾನು ಇಲ್ಲಿ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದಾಗ ಐ ಕೆನಾಟ್ ಡಿಸ್ಟಿಂಗ್ವಿಶ್ ವಿಚ್ ಒನ್ ಇಸ್ ಡಿ ವಿಚ್ ಒನ್ ಇಸ್ ಎಲ್. ಓನ್ಲಿ ವೆನ್ ಐ ಡೂ ದಿ ಎಕ್ಸ್ಪೆರಿಮೆಂಟ್ ಐ ಕಮ್ ಟು ನೋ ದಟ್ the isomers which going to rotate towards the right they are called as ಡೆಕ್ಸ್ಟ್ರೋರೊಟೇಟರಿ, ಟುವರ್ಡ್ಸ್ ದಿ ಲೆಫ್ಟ್ ಅದನ್ನು ಲೆವೊರೊಟೇಟರಿ ಅಂತ ಹೇಳ್ತೀವಿ. ಈಗ ಇದಲ್ದಲ್ಲೇ ಏನಾಗುತ್ತೆ ಅಂದರೆ ಐ ಆಮ್ ಗೋಯಿಂಗ್ ಟು ಮಿಕ್ಸ್ ಎಕ್ಸಾಕ್ಟ್ಲಿ 50% ಆಫ್ ಎಲ್ ಐಸೋಮರ್, ಎಕ್ಸಾಕ್ಟ್ಲಿ 50% ಆಫ್ ಡಿ ಐಸೋಮರ್, ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್, ಎಕ್ಸಾಕ್ಟ್ಲಿ ಕಾನ್ಸಂಟ್ರೇಷನ್ನು ಸೇಮ್ ಆಡಿ ನಾನು ಆ್ಯಡ್ ಮಾಡ್ತೀನಿ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಆ ಮಿಕ್ಸರ್ಗೆ ನಾವೇನಂತ ಕರಿತೀವಿ, ರೆಸಿಮಿಕ್ ಮಿಕ್ಸರ್ ಅಂತ ಕರಿತೀವಿ. ದಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಯಾಕೆ ಅಂದರೆ ಒಂದು ನಾನು ಮುಂಚೆನೇ ಹೇಳ್ದಂಗೆ ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್, they have a capacity to rotate the plane polarized but exactly in opposite direction. ನಾನು ಇದು 50% ತೊಗೊಂಡಿದ್ದೀನಿ, ಅದು 50% ತೊಗೊಂಡಿದ್ದೀನಿ, ಮಿಕ್ಸರ್ ಹಾಕಿದ್ದೀನಿ ಅಂದರೆ ಅವಾಗ ಏನಾಗುತ್ತೆ, ಅರ್ಧ ಹೋಗ್ತಾ ಇರುತ್ತೆ, ಅರ್ಧ ಪ್ಲಸ್ ಕಡೆಗೆ ಹೋಗ್ತಿರುತ್ತೆ, ಅರ್ಧ ಮೈನಸ್ ಕಡೆಗೆ ಹೋಗ್ತಿರುತ್ತೆ. ಟೋಟಲ್ ಎರಡು ನಾನು 50% ತೊಗೊಂಡಾಗ ನನಗೆ ಪ್ಲೇನ್ ಪೋಲರೈಸ್ಡ್ ಲೈಟ್ ರೊಟೇಷನ್ ಏನಾಗುತ್ತೆ, 0 ಆಗುತ್ತೆ. ಸೊ ದೇರ್ ಫೋರ್ ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್. ಆಪ್ಟಿಕಲಿ ಇನ್ಆಕ್ಟಿವ್ ಈವನ್ ದೋ ದೇ ಕಂಟೈನ್ ದಿ ಕೈರಾಲ್ ಸೆಂಟರ್, even though they have a non-superimposable mirror images idrunu, because of the external compensation, exactly 50% of optically active D form, 50% of optically active L form ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ನಾನು ಇದಕ್ಕೆ ಹಾಕಿದಾಗ ಅದೇನಾಗುತ್ತೆ, ಪ್ಲೇನ್ ಪೋಲರೈಸ್ಡ್ ಲೈಟ್ ರೊಟೇಟ್ನ ಅದು ಮಾಡಲ್ಲ, ಮಾಡಿದ್ರೆ ಏನಾಗುತ್ತೆ, 0 ಆಗಿಬಿಡುತ್ತೆ. ಸೊ ಅಂಥ ಮಿಕ್ಸರ್ಗೆ ಏನಂತ ಕರಿತೀವಿ ನಾವು, ರೆಸ್ಮಿಕ್ ಮಿಕ್ಸರ್. ಸೊ ವೆನ್ ಯು ಕನ್ಸಿಡರ್ ದಿ ಆಪ್ಟಿಕಲ್ ಆಕ್ಟಿವಿಟಿ ಆಫ್ ಅಥವಾ ಆಪ್ಟಿಕಲ್ ಐಸೋಮರಿಸಮ್ ಇನ್ ಲ್ಯಾಕ್ಟಿಕ್ ಆ್ಯಸಿಡ್ನ ಎಕ್ಸ್ಪ್ಲೈನ್ ಮಾಡಿದಾಗ ಸೊ ನೀವು ಏನು ಕನ್ಸಿಡರ್ ಮಾಡಬೇಕಾಗತ್ತೆ, ಒಂದು ಯಾವ್ಯಾವ ಕಾಂಪೌಂಡ್ಗೆ ಆಪ್ಟಿಕಲಿ ಆಕ್ಟಿವ್ ಆಗುತ್ತೆ ಅಥವಾ ಎನಾನ್ಶಿಯೋಮರ್ ಆಗಬೇಕು ಅಂದರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ ಇದೆ ದಟ್ ಯು ಹ್ಯಾವ್ ಟು ಕನ್ಸಿಡರ್. ಒಂದು ಕೈರಾಲ್ ಸೆಂಟರ್ ಇರಬೇಕು, ಎರಡನೇದು ಕೈರಾಲಿಟಿ ಎಕ್ಸಿಬಿಟ್ ಮಾಡ್ತಾ ಇರಬೇಕು. ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ಏನಾಗ್ತಾ ಇದೆ, ಕೈರಾಲ್ ಸೆಂಟರು ಇದೆ, ಜೊತೆಗೆ ಕೈರಾಲಿಟಿನೂ ಎಕ್ಸಿಬಿಟ್ ಮಾಡ್ತಾ ಇದೆ, ದೇರ್ಫೋರ್ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್. ಸೊ ಐಸೋಮರ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ 3 ಥರ ಐಸೋಮರ್ಸ್ ಆಗ್ಬೋದು. ಒಂದು ಎಲ್ ಐಸೋಮರ್ ಆಗ್ಬೋದು, ಇನ್ನೊಂದು ಡಿ ಐಸೋಮರ್ ಆಗ್ಬೋದು, ಇನ್ನೊಂದು ರೆಸಿಮಿಕ್ ಮಿಕ್ಸರ್ ಆಗ್ಬೋದು. ವೆರಾಸ್ ಡಿ ಆ್ಯಂಡ್ ಎಲ್ ಫಾರ್ಮ್ ಇದೆಯಲ್ಲ, ದೇ ಆರ್ ಆಪ್ಟಿಕಲಿ ಆಕ್ಟಿವ್, ದೇ ಆರ್ ಎನಾನ್ಶಿಯೋಮರ್ಸ್. ವೆರಾಸ್ ರೆಸಿಮಿಕ್ ಮಿಕ್ಸರ್ ಇದೆಯಲ್ಲ, ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಇದು 4 ಮಾರ್ಕ್ಸ್ ಕ್ವಶನ್ ಕೊಡ್ತಾರೆ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಆಪ್ಟಿಕಲ್ ಆಕ್ಟಿವಿಟಿ ಇನ್ ಲ್ಯಾಕ್ಟಿಕ್ ಆ್ಯಸಿಡ್. ಥ್ಯಾಂಕ್ ಯು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತಂದರೆ, ಲ್ಯಾಕ್ಟಿಕ್ ಆ್ಯಸಿಡು ಕೈರಾಲ್ ಸೆಂಟರ್ ಇದೆ, ಅದಕ್ಕೆ ಕೈರಾಲಿಟಿ ಎಕ್ಸಿಬಿಟ್ ಮಾಡುತ್ತೆ. ಕೈರಾಲಿಟಿ ಅಂದರೆ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆಗ್ತವೆ. ಎನಾನ್ಶಿಯೋಮರ್ಸ್ ಅಂದರೆ ಏನು, ಎನಾನ್ಶಿಯೋಮರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು, ರೆಸಿಮಿಕ್ ಮಿಕ್ಸರ್ ಅಂದರೆ ಏನು, ರೆಸಿಮಿಕ್ ಮಿಕ್ಸರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದನ್ನೆಲ್ಲನ ಇನ್ ಡೀಟೇಲಾಗಿ ಹೇಳಿದ್ದೀನಿ. ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇದನ್ನು 4 ಮಾರ್ಕ್ ಕ್ವಶನ್ ಅವರು ಕೇಳ್ತಾರೆ. ಆಲ್ ದ ಬೆಸ್ಟ್. ಎದುರುಕೊಳ್ಳುವಂಥದ್ದಿಲ್ಲ, ಕೆಮಿಸ್ಟ್ರಿ ಅಂದ ತಕ್ಷಣ ಕಷ್ಟ ಅನ್ಕೊಳ್ಳೋಂಗಿಲ್ಲ. ಯು ಹ್ಯಾವ್ ಟು ರಿಮೆಂಬರ್ ಕಾರ್ಬನ್ ಹ್ಯಾಸ್ ಓನ್ಲಿ 4 ಬಾಂಡ್ಸ್. ಸೊ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಯು ಸ್ಟಾರ್ಟ್ ಲವಿಂಗ್ ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Thank you. All the best.